ಹಾಯ್ ಮಿಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಜಿಮ್ಮಿನ್ಗೆ 2 ಶಾಟ್ ನೋಡೋಣ. ಸೊ ಈ 2 ಶಾಟ್ದಿದು ಮೊದಲನೇ ಶಾಟು. ಸೊ ಈ 2 ಶಾಟ್ ನೇಮ್ ಬಂದ್ಬಿಟ್ಟು ಶಿ ನೆವರ್ ನ್ಯೂ ಹಿಸ್ ಲವ್. ಸೊ ಇದ್ರಲ್ಲಿ ನಾನು ನಿಮಗೆ ಯಾವುದೇ ಇಂಟ್ರೋ ಕೊಡಲ್ಲ, ನೀವು ಸ್ಟೋರಿಲೇ ಹೋಗ್ತಾ ನೋಡಿ. ಸೊ ಇವಾಗ ನಾವು ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಎವ್ರಿ ಈವ್ನಿಂಗ್ ಸೇಮ್ ಬ್ಲ್ಯಾಕ್ ಬೈಕ್ ನಿಮ್ಮ ಮನೆ ಅಪೋಸಿಟ್ ಇರೋ ಟೀ ಸ್ಟಾಲ್ ಹತ್ರ ಸ್ಟಾಪ್ ಆಗುತ್ತೆ. ಆ ಬೈಕ್ ಜಿಮ್ಮಿನ ಬೈಕಿಂದ ಇಳಿತಾರೆ. ಹಾಗೆ ನಿಮ್ಮ ಮನೆ ಗೇಟ್ನ ನೋಡ್ತಾರೆ. ಆವಾಗ ಟೀ ಸ್ಟಾಲ್ ಓನರ್, ಏನು ಜಿಮ್ಮಿನ್ ಸರ್, ಏನು ಟೀ ಎಲ್ಲ ಕುಡಿಯಲ್ವಾ ಏನು ಅಂತ ಕೇಳ್ತಾರೆ. ಆವಾಗ ಜಿಮ್ಮಿನ್, ಅಣ್ಣ ನೀವು ಮಾಡೋ ಟೀನ ನಾನು ಬೇಡ ಅಂತೀನ, ಒಂದು ಟೀ ಕೊಡಿ ಅಂತ ಹೇಳ್ತಾರೆ. ಹಾಗೆ ಟೀ ಕಪ್ನ ಇಟ್ಕೊಂಡು ನಿಮ್ಮ ಮನೆ ಗೇಟ್ನ ನೋಡ್ತಾ ಇದ್ದಾನೆ. ಫ್ಯೂ ಮಿನಿಟ್ಸ್ ಲೇಟರ್ ಜೆಗೆ ಕೂಡ ಅಲ್ಲಿಗೆ ಬರ್ತಾನೆ. ಮಚ್ಚ, ಅತ್ತೆ ಬಂದು ನಿಂತ್ಕೊಂಡ ಇಲ್ಲಿ ಅಂತ ಕೇಳ್ತಾರೆ. ಆವಾಗ ಜಿಮ್ಮಿನ್ ಸ್ಮೈಲ್ ಮಾಡ್ತಾರೆ. ಮಚ್ಚ, 6 ತಿಂಗಳಾಯಿತು ಇವತ್ತಿಗೆ. ಏನು ಗೊತ್ತಿಲ್ವಾ? ಗೊತ್ತು ಜೆಕ್ಕೆ. ಆದರೂ ಜಿಮ್ಮಿನ್, ಗೊತ್ತು ಅಂತ ಹೇಳ್ತಿದ್ಯಾ, ಒಂದು ಸಲ ಕೂಡ ಅವಳು ನಿನ್ನ ಜೊತೆ ಮಾತಾಡಿಲ್ಲ, ನಿನ್ನ ನೋಡಿಲ್ಲ. ನೋಡು ಜೆಕ್ಕೆ, ನಾನು ಅವಳಿಂದ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಜೆಕ್ಕೆ ಅಂತ ಹೇಳ್ತಾರೆ. ಆವಾಗ ಜೆಕೆ, ಮತ್ತು ದಿನ ಏನಕ್ಕೆ ಬರ್ತಿದ್ಯಾ ಜಿಮ್ಮಿನ್ ಹಾಗೆ ನಿಮ್ಮ ಮನೆ ಗೇಟ್ನ ನೋಡ್ತಾರೆ. ಏನಕ್ಕೆಂದರೆ ಅವಳನ್ನ 1 ಸೆಕೆಂಡ್ ನೋಡಿದ್ರು ಸಾಕು, ಆ ದಿನ ಫುಲ್ ಎಲ್ಲ ನನಗೆ ಹ್ಯಾಪಿಯಾಗಿರುತ್ತೆ. ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೆ, ಏನೂ ಅರ್ಥ ಆಗಲ್ಲ ಅಂತ ಜೆಕೆ ಅವ್ರ ಮನಸ್ಸಲ್ಲೇ ಹೇಳ್ಕೊತಾ ಇದ್ದಾರೆ. ಆವಾಗ ನೀವು ಕಾಲೇಜಿಂದ ಮನೆಗೆ ಬರ್ತಾ ಇದ್ದೀರಾ. ಜಿಮ್ಮಿನ್ ನಿಮ್ಮನ್ನ ನೋಡ್ತಾನೆ. ಹಾಗೆ ನಿಮ್ಮ ಹತ್ರ ಬರ್ತಾನೆ. ಹಾಯ್ ವಯನ್. ನೀವು ಕೋಪದಿಂದ ಜಿಮ್ಮಿನ ನೋಡ್ತೀರಾ. ಮತ್ತೆ ನೀನಾ? ಏನು ಜಿಮ್ಮಿನ್ ನಿಂದು? ವಯನ್, ಹೇಗಿತ್ತು ಇವತ್ತು ನಿಮ್ಮ ಡೇ? ನೀನೇನಕ್ಕೆ ಕೇರ್ ಮಾಡ್ತಿದ್ದೀಯ ನನ್ನನ್ನು? ಹಾಂ ಹೇಳು, ನನ್ನ ಡೇ ಹಿಂಗಾದ್ರೆ ನಿನಗೇನು ಜಿಮ್ಮಿನ್? ಅದು ವಯನ್ ಅಂತ ಹೇಳೋಕೆ ಮುಂಚೆ, ನೋಡು ಜಿಮ್ಮಿನ್, ತುಂಬ ಸಲ ಹೇಳಿದ್ದೀನಿ, ನನಗೆ ನೀನಂದರೆ ಇಷ್ಟ ಇಲ್ಲ. ಸೊ ಪ್ಲೀಸ್ ಇಲ್ಲಿಗೆ ಸ್ಟಾಪ್ ಮಾಡು. ಈ ಥರ ಮನೆ ಮುಂದೆ ಬಂದು ವೆಯ್ಟ್ ಮಾಡೋದನ್ನೆಲ್ಲ ಅಕ್ಕಪಕ್ಕದವರೆಲ್ಲ ಏನೇನೋ ಮಾತಾಡ್ತಿದ್ದಾರೆ ಜಿಮ್ಮಿನ್. ಪ್ಲೀಸ್ ಸ್ಟಾಪ್ ಮಾಡು. ಜಿಮ್ಮಿನ್ ಸ್ಯಾಡಾಗಿ ಸ್ಮೈಲ್ ಮಾಡ್ತಾರೆ. ಓಕೆ ವಯನ್ ಅಂತ ಹೇಳ್ತಾರೆ. ಫ್ಯೂ ಸ್ಟೆಪ್ ಗೇಟ್ ಹತ್ರ ಹೋಗ್ತೀರಾ. ಆವಾಗ ವಯನ್ ಅಂತ ಕರೀತಾರೆ. ನೀವು ಟರ್ನ್ ಆಗಿ, ಮತ್ತೆ ಏನು ಜಿಮ್ಮಿನ್ ನಿಂದು ಅಂತ ಹೇಳ್ತೀರಾ. ಜಿಮ್ಮಿನ್ ಅವ್ರ ಪಾಕೆಟಿಂದ ಸ್ಮಾಲ್ ಡೈರಿ ಮಿಲ್ಕ್ನ ಇರ್ತಾರೆ. ಅದು ವಯನ್, ನೀನಿವತ್ತು ಊಟ ಮಾಡಿಲ್ಲ ಅಲ್ವಾ ಅಂತ ಕೇಳ್ತಾರೆ. ನೀವು ಶಾಕಾಗಿ ಜಿಮ್ಮಿನ ನೋಡ್ತಾ ಇದ್ದೀರಾ. ತಗೋ ವಯನ್, ಈ ಚಾಕ್ಲೇಟ್ ನಿನಗೆ ಅಂತ ಕೊಡ್ತಾರೆ. ನೀವು ಈಸ್ಕೊಂಡು ಡಸ್ಟ್ಬಿನ್ಗೆ ಬಿಸಾಕ್ತೀರಾ. ಮಕ್ಕಳ ರೀತಿ ಹಾಡ್ಬೇಡ ಜಿಮ್ಮಿನ್, ನನಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ. ಸೊ ಪ್ಲೀಸ್ ಅಂತ ಹೇಳಿ ನೀವು ಮನೆ ಒಳಗೆ ಹೋಗ್ತೀರಾ. ಜಿಮ್ಮಿನ್ ನೀವು ಹೋಗೋದನ್ನೇ ನೋಡ್ತಾ ಇದ್ದಾನೆ. ಆವಾಗ ಜೆಕೆ ಜಿಮ್ಮಿನ್ ಹತ್ರ ಬಂದು, ನಿನಗೆ ಹರ್ಟ್ ಆಗ್ತಿಲ್ವ ಜಿಮ್ಮಿನ್ ಅಂತ ಕೇಳ್ತಾರೆ. ಜಿಮ್ಮಿನ್ ಡಸ್ಟ್ಬಿನ್ನೇ ನೋಡ್ತಾ ಇದ್ದಾನೆ. ಇಲ್ಲ ಅಂತ ಹೇಳ್ತಾನೆ. ಅವನು ಕಣ್ಣಿಂದ ಕಣ್ಣೀರು ಡ್ರಾಪ್ ಆಗ್ತಾ ಇರುತ್ತೆ. ಜಿಮ್ಮಿನ್, ನೀನು ಅಳ್ತಾ ಇದೆಯಾ ಅಂತ ಜೆಕೆ ಕೇಳ್ತಾರೆ. ಜಿಮ್ಮಿನ್ ಕಣ್ಣೀರನ್ನ ಒರೆಸ್ಕೊಂಡು, ಜೆಕೆ, ಈ ಲವ್ ಸಮ್ಟೈಮ್ಸ್ ಹರ್ಟ್ ಮಾಡುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೀವು ಬಾಲ್ಕನಿಗೆ ಬಂದು ಕೆಳಗಡೆ ನೋಡ್ತೀರಾ. ಜಿಮ್ಮಿನ್ ಆ ಚಾಕ್ಲೇಟ್ ಕೆಳಗಡೆ ಬಿದ್ದಿರೋದನ್ನ ಕರೆಕ್ಟಾಗಿ ಡಸ್ಟ್ಬಿನ್ಗೆ ಬಿಸಾಕಿ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ನೀವು ನಿಮ್ಮ ರೂಮ್ಗೆ ಹೋಗ್ಬಿಡ್ತೀರಾ. ಸೊ ಹಾಗೆ 1 ವೀಕ್ ಲೇಟರ್ ಏನೂ ಚೇಂಜ್ ಆಗಲ್ಲ. ಜಿಮ್ಮಿನ್ ಬರ್ತಾನೆ, ನೀವು ಅವನ್ನ ಇಗ್ನೋರ್ ಮಾಡ್ತಾನೇ ಇದ್ದೀರಾ. ಒನ್ ಫೈನ್ ಡೇ ನೀವು ಮತ್ತು ಮೀರಾ ಮನೆಗೆ ಹೋಗ್ತಾ ಇದ್ದೀರಾ. ಆವಾಗ ಮೀರಾ ಹೇಳ್ತಾಳೆ, ವೈನ್ ನೋಡಲಿ, ಅವನು ಮತ್ತೆ ನಿಂತಿದ್ದಾನೆ ಅಂತ ಹೇಳ್ತಾಳೆ. ನೀವು ಟರ್ನ್ ಮಾಡಿದೆ, ಮೀರಾ ಪ್ಲೀಸ್ ಅವನ್ನ ಇಗ್ನೋರ್ ಮಾಡಿಬಿಟ್ಟು ಬಾ ನೀನು ಅಂತ ಹೇಳ್ತೀರಾ.
ಜಿಮಿನ್ ನಿಮ್ಮನ್ನ ಸ್ಮೈಲ್ ಮಾಡ್ಕೊಂಡು ನೋಡ್ತಾನೆ. ಹಾಗೆ ನಿಮ್ಮ ಹತ್ರ ಬಂದು ಹಾಯ್ ವಯನ್ ಅಂತ ಹೇಳ್ತಾನೆ. ನೀವು ಅವನ್ನ ಇರಿಟೇಟಿಂದ ನೋಡ್ತೀರಾ. ನೋಡು ಎಷ್ಟು ಸಲ ಅಂತ ಹೇಳಿ ಜಿಮಿನ್, ನನ್ನ ಹಿಂದೆ ಬರಬೇಡ ಅಂತ, ಆದರೂ ನೀನು ನನ್ನ ಹಿಂದೆ ಏನಕ್ಕೆ ಬರ್ತಿದೀಯ ಜಿಮಿನ್ ಅಂತ ಕೇಳ್ತೀರಾ. ಆವಾಗ ಜಿಮಿನ್ ಹೇಳ್ತಾನೆ, ನೀನು ನನ್ನ ಹೇಟ್ ಮಾಡೋದನ್ನ ಸ್ಟಾಪ್ ಮಾಡೋ ತನಕ ಬರ್ತೀನಿ ಅಂತ ಹೇಳ್ತಾನೆ. ಆವಾಗ ನೀವು ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ ಜಿಮಿನ್ ಅಂತ ಹೇಳ್ತೀರಾ. ಸರಿ ಬಿಡು, ನೀನು ನನ್ನ ಹೇಟ್ ಮಾಡೋದು ಸ್ಟಾಪ್ ಮಾಡಲ್ಲ, ಜಸ್ಟ್ ಫ್ರೆಂಡಾಗಾದರೂ ಇರ್ಬೋದು ಅಲ್ವಾ ಅಂತ ಹೇಳ್ತಾರೆ. ಏನೋ ಫ್ರೆಂಡಾ? ನೋ ಅಂತ ಹೇಳಿ ನೀವು ಅಲ್ಲಿಂದ ಹೋಗ್ಬಿಡ್ತೀರ. ಜಿಮಿನ್ ಸೈಲೆಂಟಾಗಿ ನಿಂತಿದ್ದಾನೆ. ಅಟ್ ನೈಟ್ ಜಿಮಿನ್ ಲೇಕ್ ಪಕ್ಕದಲ್ಲಿ ಕೂತಿದ್ದಾರೆ. ತೇ ಅಲ್ಲಿಗೆ ಬಂದು ನೋಡ್ತಾರೆ. ಅಲ್ಲಿ ಅನ್ಓಪನ್ಡ್ ಬಾಟಲ್ ಇರುತ್ತೆ. ಜಿಮಿನ್, ನೀನು ನಿಜವಾಗ್ಲೂ ಕುಡಿಬೇಕು ಅಂತ ಇದೆಯಾ? ಹೌದು ತೇ, ಇದನ್ನು ಕುಡಿದ್ರಾದ್ರೂ ನನ್ನ ನೋವು ಕಡಿಮೆ ಆಗಲಿ ಅಂತ ಹೇಳ್ತಾರೆ. ಜಿಮಿನ್, ಇದು ನೀನಲ್ಲ ಜಿಮಿನ್, ನೀನು ತುಂಬ ಚೇಂಜ್ ಆಗಿಬಿಟ್ಟಿದೀಯಾ ಅಂತ ಹೇಳ್ತಾರೆ. ಜಿಮಿನ್ ಬಾಟಲ್ಲೇ ನೋಡ್ತಾ ಇದ್ದಾರೆ. ಅವಳು ನನ್ನ ಹೇಟ್ ಮಾಡಿದ್ರು ನನ್ನ ಹಾರ್ಟ್ ಸ್ಟಿಲ್ ಅವಳಿಗೇನೆ ವೆಯ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ಡ್ರಿಂಕ್ ಮಾಡ್ತಾನೆ. ಇವಾಗ ಟೈಮ್ ಅರೌಂಡ್ ನೈಟ್ 11:45 ಆಗಿರುತ್ತೆ. ಹೆವಿ ಮಳೆ ಬರ್ತಿರುತ್ತೆ. ಜಿಮಿನ್ ಬೈಕ್ನಲ್ಲಿ ನಿಮ್ಮ ಮನೆಗೆ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜಿಮಿನ್ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದಾರೆ. ಬಟ್ಟೆ ಫುಲ್ಲು ಸೋಕಾಗಿದೆ. ಜಿಮಿನ್ ಐಸ್ ಫುಲ್ ಟಿಯರಿಯಿಂದ ತುಂಬಿದೆ. ಹಾಗೆ ಅವ್ರ ಐಸ್ ಫುಲ್ಲು ರೆಡ್ ಆಗಿದೆ. ಹಾಗೆ ನಿಮ್ಮ ಬಾಲ್ಕನಿನ ನೋಡ್ತಾನೆ. ಏ ವಯನ್ ಅಂತ ಜೋರಾಗಿ ಕರೀತಾನೆ. ಬಟ್ ನೋ ಆನ್ಸರ್. ಮತ್ತು ಇನ್ನೊಂದು ಸಲ ಜೋರಾಗಿ ಕರೀತಾನೆ, ವಯನ್ ಪ್ಲೀಸ್ ವಯನ್ ಹೊರಗಡೆ ಬಾ ಅಂತ ಕರೀತಾನೆ. ಈ ಸೌಂಡ್ಗೆ ಅಕ್ಕಪಕ್ಕದ ಮನೇಲಿರೋರೆಲ್ಲ ಹೊರಗಡೆ ಬರ್ತಾರೆ. ಹಾಗೆ ಈ ಸೌಂಡ್ ನಿಮ್ಮ ಅಮ್ಮನಿಗೂ ಕೇಳಿಸ್ತಿರುತ್ತೆ. ಯಾರು ಇಷ್ಟೊತ್ತಲ್ಲಿ ಅಂತ ಹೇಳ್ತಾರೆ. ನೀವು ವಿಂಡೋಯಿಂದ ನೋಡ್ತೀರಾ. ನಿಮ್ಮ ಫೇಸ್ ಫುಲ್ ಚೇಂಜ್ ಆಗುತ್ತೆ. ಹಾಂ, ಜಿಮಿನ ಅಂತ ಹೇಳ್ತೀರಾ. ಈ ಸೌಂಡ್ಗೆ ನಿಮ್ಮಪ್ಪನೂ ಎದ್ದೇಳ್ತಾರೆ. ಯಾರದು ಅಂತ ಹೇಳ್ತಾರೆ. ಇಲ್ಲಿ ಜಿಮಿನ್ ನಿಮ್ಮ ಮನೆ ಗೇಟ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ವಯನ್ ಪ್ಲೀಸ್ ವಯನ್, ಜಸ್ಟ್ 1 ನಿಮಿಷ ಬಾ ವಯನ್ ಅಂತ ಹೇಳ್ತಾ ಇದ್ದಾರೆ. ನೀವು ಬಾಲ್ಕನಿಗೆ ಹೋಗ್ತೀರಾ. ಜಿಮಿನ್, ಏನು ಮಾಡ್ತಿದ್ದೀಯಾ ಅಂತ ಕೇಳ್ತೀರಾ. ಜಿಮಿನ್ ಸ್ಮೈಲ್ ಮಾಡ್ತಾ, ವಯನ್ ಕೆಳಗಡೆ ಬಾ ವಯನ್ ಅಂತ ಹೇಳ್ತಾರೆ. ನೋಡಿ ಜಿಮಿನ್, ನೀನು ಡ್ರಿಂಕ್ಸ್ ಮಾಡಿದ್ಯಾ? ಪ್ಲೀಸ್ ಇಲ್ಲಿಂದ ಹೋಗು ಜಿಮಿನ್, ಪ್ಲೀಸ್. ಅಪ್ಪ ಬರೋ ಥರ ಇದೆ ಜಿಮಿನ್, ಪ್ಲೀಸ್ ಇಲ್ಲಿಂದ ಹೋಗು ಜಿಮಿನ್ ಅಂತ ಹೇಳ್ತೀರಾ. ಸರಿ ವಯನ್, ನಾನು ಹೋಗ್ತೀನಿ. ಆದರೆ ನೀನು ನನಗೊಂದು ಹೇಳು, ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ ಅಂತ ನೀನು ನನ್ನ ಅಷ್ಟು ಹೇಟ್ ಮಾಡ್ತಿದ್ಯಾ? ಹಾಂ, ಹೇಳು ವಯನ್, ನಾನು ಅಂಥ ತಪ್ಪು ಏನು ಮಾಡಿದೆ ಅಂತ ಕೇಳ್ತಾರೆ. ನೀವು ಸೈಲೆಂಟಾಗಿದ್ದೀರಾ. ಎವ್ರಿ ಡೇ ನಿನ್ನ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆದರೆ ನಾನು ನಿನ್ನ ಲವ್ ಮಾಡು ಅಂತ ಯಾವತ್ತೂ ಫೋರ್ಸ್ ಮಾಡೇ ಇಲ್ಲ ಅಲ್ವಾ ವಯನ್? ನನಗೆ ಬೇಕಿರೋದು, ನಾನು ಅಂಥ ತಪ್ಪು ಏನು ಮಾಡಿದೆ ನೀನು ಹೇಟ್ ಮಾಡುವಷ್ಟು ಅದೊಂದು ರೀಸನ್ ಬೇಕು ವಯನ್. ಇಲ್ಲಾಂದರೆ ಪ್ಲೀಸ್ ವಯನ್, ನನ್ನ ಹೇಟ್ ಮಾಡೋದನ್ನ ಸ್ಟಾಪ್ ಮಾಡು ವಯನ್ ಅಂತ ಹೇಳ್ತಾರೆ. ಜಿಮಿನ್, ಇಲ್ಲಿಂದ ಹೋಗು ಜಿಮಿನ್ ಅಂತ ಹೇಳ್ತೀರಾ. ಆವಾಗ ನಿಮ್ಮ ಮನೆ ಫ್ರಂಟ್ ಡೋರ್ ಓಪನ್ ಆಗುತ್ತೆ. ನಿಮ್ಮ ಅಪ್ಪ ಕೋಪದಿಂದ ಜಿಮಿನ್ ಹತ್ರ ಬರ್ತಾರೆ. ಏಯ್ ನಿಲ್ಲಿಸೋ ಅಂತ ಹೇಳ್ತಾರೆ. ಅಲ್ಲಿ ಎಂಟೈರ್ ಸ್ಟ್ರೀಟ್ ಫುಲ್ಲು ಸೈಲೆಂಟ್ ಆಗುತ್ತೆ. ಏ ಹುಡುಗ, ಇನ್ನೊಂದು ಸಲ ನನ್ನ ಮಗಳಿಂದೆ ಮುಂದೆ ಸುತ್ತೋದನ್ನೇನಾದರೂ ನಾನು ನೋಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಹುಷಾರ್. ಏನಕ್ಕೆ ಯಾವಾಗಲೂ ಬಂದು ನಮ್ಮ ಮನೆ ಮುಂದೆನೇ ನಿಂತಿರ್ತೀಯ? ಹಾಂ, ಅವಳು ಹೇಳ್ತಿದ್ದಾಳೆ ತಾನೆ ನನಗೆ ನೀನು ಇಷ್ಟ ಇಲ್ಲ ಅಂತ, ಮತ್ತೆ ಏನಕ್ಕೋ ಬರ್ತಿದ್ಯಾ ಅಂತ ತುಂಬ ಕೋಪದಿಂದ ಹೇಳ್ತಾ ಇದ್ದಾರೆ. ಸಾರಿ ಅಂಕಲ್ ಅಂತ ಹೇಳ್ತಾರೆ. ಏನು ಸಾರಿನಾ ಅಂತ ಹೇಳಿ ಜಿಮಿನ್ಗೆ ಜೋರಾಗಿ ಸ್ಲ್ಯಾಪ್ ಮಾಡ್ತಾರೆ. ಆ ಸೌಂಡ್ ಎಲ್ಲರಿಗೂ ಕೇಳಿಸುತ್ತೆ. ಜಿಮಿನ್ ಏನೂ ರಿಯಾಕ್ಟ್ ಮಾಡದೆ
ಅವ್ರ ಹೆಡ್ನ ಡೌನ್ ಮಾಡಿಕೊಂಡು ನಿಂತಿದ್ದಾರೆ. ನೀವು ಶಾಕಾಗಿ ನೋಡಿ ಕೆಳಗಡೆ ಬಂದು ನಿಂತ್ಕೊತೀರಾ. ಅಪ್ಪ ಅಂತ ಹೇಳ್ತೀರಾ. ವಯನ್ ಒಳಗಡೆ ಹೋಗು ಅಂತಾರೆ. ಜಿಮ್ಮಿ ನಿಮ್ಮನ್ನ ಲಾಸ್ಟ್ ಟೈಮ್ ನೋಡ್ತಾ ಮಳೇಲಿ ಅವ್ರ ಟೇರಿ ಡ್ರಾಪ್ ಆಗ್ತಾ ಇರುತ್ತೆ. ಆವಾಗ ಜಿಮ್ಮಿನ್ ಹೇಳ್ತಾರೆ, ಡೋಂಟ್ ವೆರಿ ವಯನ್, ನಾನಿನ್ನು ಮುಂದೆ ಇನ್ಯಾವತ್ತೂ ನಿನ್ನ ಹತ್ರ ಬಂದು ಮಾತಾಡೋದಾಗಲಿ ಏನು ಮಾಡಲ್ಲ, ಇನ್ನು ನಿನ್ನ ಮುಂದೆನೂ ನಾನು ಬರಲ್ಲ ಅಂತ ಹೇಳಿ ಆ ಮಳೆಯಲ್ಲೇ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಹಾಗೆ ಜಿಮ್ಮಿನ ಹೋಗೋದನ್ನ ನೋಡ್ತಾನೇ ಇದ್ದೀರಾ. ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. 3 ವೀಕ್ ಲೇಟರ್ ನೋಡೋಣ. ಟೀ ಸ್ಟಾಲ್ ಬ್ಯುಸಿ ಆಗಿದೆ, ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ, ಎಲ್ಲ ನಾರ್ಮಲ್ ಆಗಿದೆ. ಆದರೆ ಒನ್ ಥಿಂಗ್ ಹ್ಯಾಡ್ ಚೇಂಜ್ಡ್. ಜಿಮ್ಮಿನ್ ಬೈಕ್ ಮಾತ್ರ ಇಲ್ಲ. ನೀವು ಕಾಲೇಜಿಂದ ಮನೆಗೆ ಬರ್ತೀರಾ, ನಿಮ್ಮ ಐಸ್ ಇನ್ನೂ ಸರ್ಚ್ ಮಾಡ್ತಾ ಇದೆ. ಅದನ್ನ ಟೀ ಸ್ಟಾಲನ್ನು ಅಬ್ಸರ್ವ್ ಮಾಡ್ತಾರೆ. ವಯನ್, ಜಿಮ್ಮಿನ್ ತುಂಬ ದಿನದಿಂದ ಇಲ್ಲಿಗೆ ಬಂದೇ ಇಲ್ಲಮ್ಮ ಅಂತ ಕೇಳ್ತಾರೆ. ಆವಾಗ ನೀವು ಹೇಳ್ತೀರಾ, ಅಣ್ಣ ನಾನು ನಿಮ್ಮ ಹತ್ರ ಏನಾದರೂ ಕೇಳಿದ್ನಾ, ನಾನು ಏನಾದರೂ ನಿಮ್ಮ ಹತ್ರ ಜಿಮ್ಮಿನ ಬಗ್ಗೆ ಕೇಳಿದ್ನಾ? ಇಲ್ಲ ಅಲ್ವಾ ಅಣ್ಣ, ಪ್ಲೀಸ್ ಏನೂ ಹೇಳಬೇಡಿ ಅಂತ ಹೇಳಿ ನೀವು ನಿಮ್ಮ ಮನೆ ಒಳಗಡೆ ಹೋಗಿಬಿಡ್ತೀರಾ. 2 ಡೇಸ್ ಲೇಟರ್ ನೀವು ಮತ್ತು ಮೀರಾ ನಿಮ್ಮ ಕಾಲೇಜ್ ಕ್ಯಾಂಟೀನಲ್ಲಿ ಕೂತ್ಕೊಂಡು ಲಂಚ್ ಮಾಡ್ತಾ ಇದ್ದೀರಾ. ಅಲ್ಲಿಗೆ JK ಬರ್ತಾ ಇದ್ದಾನೆ. ನೀವು ಅವನ್ನ ನೋಡಿ, JK ನಿನ್ನ ಫ್ರೆಂಡ್ ಏನು ಮಾಡ್ತಿದ್ದಾನೆ ಅಂತ ಸ್ವಲ್ಪ ಭಯದಿಂದ ಕೇಳ್ತೀರಾ. JK ಸ್ಮೈಲ್ ಮಾಡ್ತಾ, ಯಾಕೆ ವಯನ್ ಮಿಸ್ ಮಾಡ್ಕೊತಿದ್ಯಾ? ಹಾಗಲ್ಲ JK, ಜಸ್ಟ್ ಕೇಳಿದೆ ಅಷ್ಟೇ ಅಂತ ಹೇಳ್ತೀರಾ. JK ನಿಮ್ಮ ಅಪೋಸಿಟ್ ಬಂದು ಕೂತ್ಕೊತಾನೆ. ಅವನಿವಾಗ ಬೆಂಗಳೂರಿನಲ್ಲಿ ಇಲ್ಲ ವಯನ್ ಅಂತ ಹೇಳ್ತಾನೆ. ನೀವು ಫ್ರೋಸ್ ಆಗಿ, ಮತ್ತೆ ಎಲ್ಲೋದ ಅಂತ ಕೇಳ್ತಾರೆ. ಜಿಮ್ಮಿನ್ಗೆ ಮೈಸೂರಿನಲ್ಲಿ ಕೆಲಸ ಸಿಕ್ಕಿದೆ ವಯನ್. ಅವನು ಆ ನೈಟ್ ಇನ್ಸಿಡೆಂಟ್ ಆಗಿದ್ದು ನೆಕ್ಸ್ಟ್ ಮಾರ್ನಿಂಗೆ ಹೋದ ಅಂತ ಹೇಳ್ತಾನೆ. ನೀವು ಸೈಲೆಂಟಾಗಿ ಹೆಡ್ನ ಡೌನ್ ಮಾಡ್ಕೊಂಡಿದ್ದೀರಾ. ಹಾಂ ವಯನ್, ಅವನು ಹೋಗೋಕ್ಕೆ ಮುಂಚೆ ಒಂದು ವಿಷಯ ಹೇಳೋದಾ ಅಂತ ಹೇಳ್ತಾರೆ. ಮೀರಾ ಕ್ಯೂರಿಯಸ್ ಆಗಿ ಏನು ಅಂತ ಕೇಳ್ತಾಳೆ. ಅದು ವಯನ್, ಅವನು ಹೇಳಿದ್ದು ಡೋಂಟ್ ವರಿ ವಯನ್, ನನ್ನಿಂದ ನಿನಗೆ ಯಾವ ಪ್ರಾಬ್ಲಮ್ಮು ಬರಲ್ಲ ಅಂತ ಹೇಳ್ತಾನೆ. ನೀವು ತುಂಬ ಬ್ರೋಕಾಗಿ ನಿಮ್ಮ ಹೆಡ್ನ ಡೌನ್ ಮಾಡಿಕೊಂಡೇ ಇದ್ದೀರಾ. ಹಾಗೆ ಟೈಮ್ ಸ್ಕಿಪ್ ಈವ್ನಿಂಗ್. ನೀವು ನಿಮ್ಮ ಬಾಲ್ಕನಿನಲ್ಲಿ ನಿಂತಿದ್ದೀರಾ. ಆ ಸ್ಟ್ರೀಟ್ ಅನ್ಯೂಶಲ್ ಕ್ವೈಟ್ ಆಗಿದೆ. ನೋ ಬ್ಲ್ಯಾಕ್ ಬೈಕ್, ನೋ ಸ್ಮೈಲಿಂಗ್ ಫೇಸ್, ನೋ ಒನ್ ವೇಟಿಂಗ್. ನಿಮ್ಮಮ್ಮ ನಿಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊತಾರೆ. ವಯನ್, ಆ ಹುಡುಗ ತುಂಬ ದಿನದಿಂದ ಬಂದಿಲ್ಲ ಅಲ್ವಾ ಅಂತ ಹೇಳ್ತಾರೆ. ನೀವು ಸೈಲೆಂಟಾಗಿ ನೋಡ್ ಮಾಡ್ತೀರಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ನಿಮ್ಮ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀರಾ. ವಿಂಡೋ ಹತ್ರ ಏನೋ ಇದೆ ಅನ್ನೋ ಥರ ಅನಿಸ್ತಾ ಇರುತ್ತೆ. ನೀವು ಹೋಗಿ ಏನು ಅಂತ ನೋಡ್ತೀರಾ. ಅದು ಸ್ಮಾಲ್ ಕೀ ಚೈನ್. ಆವತ್ತು ನಿಮಗೆ ಚಾಕ್ಲೇಟ್ ಕೊಡಬೇಕು ಅಂತ ಜಿಮ್ಮಿನ್ ಒಂದು ಪಾಕೆಟಿಂದ ಚಾಕ್ಲೇಟ್ ತೆಗೆಯುವಾಗ ಆ ಕೀ ಚೈನ್ ಕೆಳಗಡೆ ಬಿದ್ದಿದೆ. ಅದರಲ್ಲಿ ಕೀಪ್ ಸ್ಮೈಲಿಂಗ್ ಅಂತ ಇದೆ. ನೀವು ಅದನ್ನ ಎತ್ಕೊಳ್ತೀರಾ. ಫಾರ್ ದ ಫಸ್ಟ್ ಟೈಮ್ ನಿಮಗೆ ತುಂಬ ದಿನ ಜಿಮ್ಮಿನ್ ನಿಮಗೆ ಬಂದು ಏನೇನೋ ಹೇಳ್ತಿದ್ದಿದ್ದು ಎಲ್ಲ ನೆನಪಾಗುತ್ತೆ. ನೀವು ಎಷ್ಟೇ ಬೈದರೂ ಜಿಮ್ಮಿನ್ ಯಾವಾಗಲೂ ಸ್ಮೈಲ್ ಮಾಡ್ತಾ ಇದ್ದ. ನೀವು ನಿಮ್ಮ ಬೆಡ್ನಲ್ಲಿ ಕೂತ್ಕೊತೀರಾ. ನಿಮ್ಮ ಕಣ್ಣಿಂದ ಸಿಂಗಲ್ ಡ್ರಾಪ್ ಆಗ್ತಾ ಇರುತ್ತೆ. ಇವತ್ತೇನಕ್ಕೆ ನನಗೆ ಎಲ್ಲ ಎಂಟಿ ಅನ್ನೋ ಥರ ಫೀಲ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಜಿಮ್ಮಿನ್ ಅವ್ನ ನ್ಯೂ ಆಫೀಸ್ ಔಟ್ಸೈಡ್ ನಿಂತಿದ್ದಾನೆ. ಹಾಗೆ ಸನ್ಸೆಟ್ನ ನೋಡ್ತಾ ಸ್ಯಾಡಾಗಿ ಸ್ಮೈಲ್ ಮಾಡ್ತಾನೆ. ವಯನ್, ನಾನು ನನ್ನ ಪ್ರಾಮಿಸ್ನ ಉಳಿಸ್ಕೊತೀನಿ. ನಾನು ಯಾವತ್ತೂ ನಿಮ್ಮ ಮನೆ ಗೇಟ್ ಹತ್ರ ಬರಲ್ಲ ಅಂತ ಹೇಳ್ತಾನೆ. ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. 1 ಮಂತ್ ಲೇಟರ್ ಕಾಲೇಜ್ ಕ್ಯಾಂಪಸ್ನಲ್ಲಿ ನೀವು ಒಬ್ಬರೇ ಮರದ ಕೆಳಗಡೆ ಕೂತಿದ್ದೀರಾ. ಅಲ್ಲಿಗೆ JK ಬರ್ತಾನೆ. ನಾನಿಲ್ಲಿ ಕೂತ್ಕೋಬೋದಾ ವಯನ್ ಅಂತ ಕೇಳ್ತಾನೆ. ನೀವು ನೋಡ್ ಮಾಡ್ತೀರಾ. ಫ್ಯೂ ಮಿನಿಟ್ಸ್ ಆದಮೇಲೆ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. JK, ಜಿಮ್ಮಿನ್ ಚೆನ್ನಾಗಿದ್ದಾನ, ವರ್ಕೆಲ್ಲ ಓಕೆ ಅಲ್ವಾ ಅಂತ ಕೇಳ್ತೀರಾ. JK ನಿಮ್ಮನ್ನ ನೋಡ್ತಾರೆ. ವಯನ್,
ಇದನ್ನೆಲ್ಲ ಏನಕ್ಕೆ ಕೇಳ್ತಿದ್ಯಾ ಅಂತ ಹೇಳ್ತಾರೆ. ನೀವು ಸೈಲೆಂಟ್ ಆಗ್ತೀರಾ. ವಯನ್, ನಿನಗೆ ತುಂಬ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀವು ಕನ್ಫ್ಯೂಸ್ ಆಗಿ ನೋಡ್ತಿದ್ದೀರಾ. ಏನು ಹೇಳ್ತಿದ್ದೀಯ ಜಿಕೆ, ನನಗೆ ಆ ವಿಷಯ ಗೊತ್ತಿಲ್ಲ ಅಂತ ಹೇಳ್ತೀರಾ. ಸೊ ಇವಾಗ ನಾವು ಫ್ಲ್ಯಾಶ್ ಬ್ಯಾಕ್ ಹೋಗೋಣ. 6 ಮಂತ್ ಹೇಗೋ ತುಂಬ ಮಳೆ ಬರ್ತಾ ಇರುತ್ತೆ. ನಿಮ್ಮ ಸ್ಕೂಟಿ ಬ್ರೇಕ್ ಡೌನ್ ಆಗುತ್ತೆ. ಅದು ಹೈವೇನಲ್ಲಿ ನೀವು ಕಾಲೇಜಿಂದ ಮನೆಗೆ ಹೋಗುವಾಗ. ಸೊ ನೀವು ಮೆಕ್ಯಾನಿಕ್ಗೆ ಕಾಲ್ ಮಾಡ್ತೀರಾ. ಆವಾಗ ಅಲ್ಲಿಗೆ ಬಂದು ಆ ಮೆಕ್ಯಾನಿಕ್ಗೆ ಸೀಕ್ರೆಟಾಗಿ ಪೇ ಮಾಡಿ ಅಲ್ಲಿದ್ದ ಒಬ್ಬ ವ್ಯಕ್ತಿ ಹೋಗ್ಬಿಡ್ತಾನೆ. ನೀವು ಮತ್ತೆ ಬಂದು ಮೆಕ್ಯಾನಿಕ್ ಹತ್ರ ಕೇಳ್ತೀರಾ ಎಷ್ಟಾಯಿತು ಅಂತ. ಆವಾಗ ಅವ್ರು ಹೇಳ್ತಾರೆ, ಇಲ್ಲಮ್ಮ ಆಲ್ರೆಡಿ ಯಾರೋ ಬಂದು ಪೇ ಮಾಡಿದ್ದಾರೆ ಅಂತ. ನೀವು ಥಿಂಕ್ ಮಾಡ್ತೀರಾ ಯಾರು ಪೇ ಮಾಡಿರ್ಬೋದು ಅಂತ. ಬಟ್ ಅದು ಇದುವರೆಗೂ ನಿಮಗೆ ಗೊತ್ತೇ ಇಲ್ಲ ಯಾರು ಪೇ ಮಾಡಿದ್ದಾರೆ ಅಂತ. ಸೊ ಇವಾಗ ನಾವು ಬ್ಯಾಕ್ ಟು ಪ್ರೆಸೆಂಟಿಗೆ ಬರೋಣ. ಆವತ್ತು ನೀನು ಥಿಂಕ್ ಮಾಡಿರ್ತೀಯ ಅಲ್ವಾ ವಯನ್, ಯಾರು ಪೇ ಮಾಡಿದ್ರು ಅಂತ. ಹೌದು ಜೆಕೆ, ಅದು ಯಾರು ಪೇ ಮಾಡಿದ್ರು ಅಂತ ನರ್ವಸ್ಸಾಗಿ ಕೇಳ್ತೀರಾ. ಅದು ಜಿಮಿನ್ ವಯನ್ ಅಂತ ಹೇಳ್ತಾನೆ. ನೀವು ಫುಲ್ಲು ಶಾಕಾಗಿ ನೋಡ್ತೀರಾ. ಏನು, ಜಿಮಿನ್ ಪೇ ಮಾಡಿದ್ರಾ? ಹೌದು ವಯನ್, ಅವನೇ ಪೇ ಮಾಡಿದ್ದು. ಆಮೇಲೆ ಅವನು ನಮಗೆ ಇನ್ನೂ ಒಂದು ಹೇಳ್ದ. ಗ್ರೇಟ್ ಅವನು ಪೇ ಮಾಡಿದ್ನ ಯಾರಿಗೂ ಹೇಳಬಾರ್ದು. ಮೇನಾಗೆ ನಿನಗೆ ಜಿಮಿನೇ ಪೇ ಮಾಡ್ದ ಅಂತ ಗೊತ್ತಾಗಬಾರ್ದು ಅಂತ ಹೇಳ್ದ ವಯನ್ ನನಗೆ ಅಂತ ಹೇಳ್ತಾನೆ. ನಿಮಗೆ ತುಂಬ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ಸೊ ನೀವು ಹಾಗೆ ಸ್ಯಾಡಾಗೆ ನಿಂತಿದ್ದೀರಾ. ಸೊ ಆರ್ಮೀಸ್ ಇದರಲ್ಲಿ ಮೀನ್ಸ್ ಹೆಂಗಂತಂದರೆ ಫ್ಲ್ಯಾಶ್ ಬ್ಯಾಕ್ ಬರ್ತಿರುತ್ತೆ. ಸೊ 2-3 ಫ್ಲ್ಯಾಶ್ ಬ್ಯಾಕ್ ಬರ್ತಿರುತ್ತೆ. ಸೊ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕೇಳಿ. ಸೊ ಇವಾಗ ನಾವು ನೆಕ್ಸ್ಟ್ ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ನಿಮ್ಮಪ್ಪ ಸಡನ್ನಾಗಿ ಫೇಂಟ್ ಆಗಿರ್ತಾರೆ. ಆವಾಗ ಆಂಬುಲೆನ್ಸ್ ಇಮ್ಮಿಡಿಯೇಟಾಗಿ ನಿಮ್ಮ ಮನೆ ಮುಂದೆ ಬಂದು ನಿಂತಿರುತ್ತೆ. ಇವಾಗ ಬ್ಯಾಕ್ ಟು ಪ್ರೆಸೆಂಟ್. ವಯನ್, ನೀನೊಂದು ಥಿಂಕ್ ಮಾಡ್ದ, ಆಂಬುಲೆನ್ಸ್ ಹೇಗೆ ನಿಮ್ಮ ಮನೆಗೆ ಇಷ್ಟು ಬೇಗ ಬಂತು ಅಂತ? ಅದು ಜೆಕೆ, ನಾನು ಆವತ್ತು ಅಂದ್ಕೊಂಡೆ ನಮ್ಮ ನೇಬರ್ ಅವ್ರು ಯಾರಾದ್ರೂ ಕಾಲ್ ಮಾಡಿದ್ದಾರೆ ಅಂತ. ಜೆಕೆ, ತಪ್ಪು ವಯನ್, ನೀನು ಅಂದ್ಕೊಂಡಿದ್ದವತ್ತು ತಪ್ಪು. ಅವತ್ತು ಜಿಮಿನೇ ಆ ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ದು. ಹಾಗೆ ಅವತ್ತು ಆ ಹಾಸ್ಪಿಟಲ್ ಹೊರಗಡೆ ಇಡೀ ನೈಟ್ ಇದ್ದ ಗೊತ್ತಾ. ಆಮೇಲೆ ನಿಮ್ಮ ಫ್ಯಾಮಿಲಿ ಬಂದ ಮೇಲೆ ಅವನು ಅಲ್ಲಿಂದ ಹೋದ ಅಂತ ಹೇಳ್ತಾರೆ. ನಿಮಗೆ ಇದನ್ನೆಲ್ಲ ಕೇಳಿ ತುಂಬ ಬೇಜಾರಾಗುತ್ತೆ. ಸೊ ಹಾಗೆ ಮತ್ತೆ ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ಒನ್ ಫೈನ್ ಈವ್ನಿಂಗ್ ಗ್ರೂಪ್ ಆಫ್ ಬಾಯ್ಸ್ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ನಿಮ್ಮ ಹತ್ರ ಬರಬೇಕು ಅನ್ನೋಷ್ಟರಲ್ಲಿ ಜಿಮಿನ್ ಮತ್ತು ತೇಯಂಗ್ ಅವ್ರನ್ನ ಸ್ಟಾಪ್ ಮಾಡ್ತಾರೆ. ಜಿಮಿನ್ ಅವ್ರಿಗೆ ವಾರ್ನ್ ಮಾಡ್ತಾನೆ, ಮತ್ತೆ ನೀವು ಯಾವತ್ತೂ ಅವಳನ್ನ ಫಾಲೋ ಮಾಡಬಾರ್ದು ಅಂತ. ಸೊ ಇವಾಗ ನಾವು ಬ್ಯಾಕ್ ಟು ಪ್ರೆಸೆಂಟ್ಗೆ ಹೋಗೋಣ. ಇದನ್ನೆಲ್ಲ ಕೇಳಿ ನಿಮ್ಮ ಐಸ್ ಫುಲ್ಲು ಟ್ರಿಯರಿ ಡ್ರಾಪ್ ಆಗ್ತಾನೆ ಇರುತ್ತೆ. ಯಾಕೆ ಇದನ್ನೆಲ್ಲ ನೀವು ನನಗೆ ಹೇಳಲಿಲ್ಲ ಜೆಕೆ? ನೀನಾದರೂ ಇಲ್ಲ ಜಿಮಿನಾದರೂ ಹೇಳ್ಬೋದಿತ್ತಲ್ಲ ಜೆಕೆ ನನಗೆ ಅಂತ ಹೇಳ್ತೀರಾ. ಜೆಕೆ ಸ್ಯಾಡಾಗಿ ಸ್ಮೈಲ್ ಮಾಡ್ತಾ, ಬಿಕಾಸ್ ಲವ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ಗೆಟ್ಟಿಂಗ್ ಕ್ರೆಡಿಟ್. ಅವನಿಗೆ ಬೇಕಿರೋದು ನೀನು ಸೇಫ್ ಮತ್ತು ನೀನು ಹ್ಯಾಪಿಯಾಗಿರೋದು ಅಷ್ಟೇ ವಯನ್. ಆದರೆ ಜೆಕೆ, ನನ್ನನ್ನು ಯಾರು ನನಗೆ ಗೊತ್ತಿಲ್ಲದೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಅವ್ರನ್ನ ನಾನು ತುಂಬ ಹೇಟ್ ಮಾಡಿಬಿಟ್ಟೆ ಜೆಕೆ ಅಂತ ಹೇಳ್ತೀರಾ. ಜೆಕೆ ಮಾಡ್ತಾನೆ. ನಿಮ್ಮಪ್ಪ ಹೊಡೆದ್ರೂ ಕೂಡ ನಿನ್ನ ಅವನು ಬ್ಲೇಮ್ ಮಾಡಿಲ್ಲ ವಯನ್, ಗೊತ್ತಾ. ಅವನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಹೇಳ್ದ, ಡೋಂಟ್ ಲೆಟ್ ವಯನ್ ಫೀಲ್ ಗಿಲ್ಟಿ ಅಂತ. ಆಮೇಲೆ ನಿನಗಿನ್ನೂ ಒಂದು ಹೇಳು ಅಂತ ಹೇಳ್ದ, ನಿನ್ನ ಹೆಲ್ತ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ದ ವಯನ್ ಅಂತ ಹೇಳ್ತಾನೆ. ನಿಮಗೆ ಫುಲ್ಲು ನಿಮ್ಮ ಟಿಯರಿನ ಕಂಟ್ರೋಲೇ ಮಾಡ್ಕೊಳಕ್ಕಾಗ್ತಿಲ್ಲ.
ಫಸ್ಟ್ ಟೈಮ್ ನಿಮಗೆ ಎಲ್ಲನೂ ಅರ್ಥ ಆಗ್ತಿರುತ್ತೆ. ಯಾರು ಇಷ್ಟು ನಿಮ್ಮನ್ನ ಕೇರ್ ಮಾಡ್ತಿದ್ದಾರೆ, ಅವ್ರನ್ನ ನೀವು ತುಂಬ ಹೇಟ್ ಮಾಡಿದ್ರಿ ಅಂತ. ನಿಮ್ಮನ್ನ ಅವ್ನು ಲವ್ ಮಾಡ್ದ, ಇಲ್ಲ ಅಂತ ಹೇಳಲಿಲ್ಲ. ಬಟ್ ಅವ್ನು ಯಾವತ್ತೂ ನಿಮ್ಮನ್ನ ಫೋರ್ಸ್ ಮಾಡಿಲ್ಲ ನನ್ನನ್ನು ಲವ್ ಮಾಡು ಅಂತ. ಆಮೇಲೆ ಅವ್ನು ಏನೂ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ನೀವು ಮತ್ತೆ ನಿಮ್ಮ ಬಾಲ್ಕನಿ ಹತ್ರ ಬಂದು ನಿಂತಿದ್ದೀರಾ. ಹಾಗೆ ಅಲ್ಲಿ ಎಂಪ್ಟಿ ಸ್ಟ್ರೀಟ್ನ ನೋಡ್ತಾ ಇದ್ದೀರಾ. ಸಾರಿ ಚಮನ್, ಐ ಆಮ್ ಸಾರಿ. ನಾನಿನ್ನ ತುಂಬ ಹೇಟ್ ಮಾಡಿಬಿಟ್ಟೆ. ನಿನ್ನ ಮನಸ್ಸನ್ನ ತುಂಬ ಅಂದರೆ ತುಂಬ ನೋವು ಮಾಡಿಬಿಟ್ಟೆ ಜಿಮಿನ್. ಪ್ಲೀಸ್ ನಿನ್ನ ಕೈಲಾದರೆ ನನ್ನ ಕ್ಷಮಿಸು ಜಿಮಿನ್ ಅಂತ ಹೇಳಿ ಹೇಳ್ತೀರಾ. ಸೊ ನಾನು ಇಲ್ಲಿಗೆ ಈ ಈ 2 ಶಾರ್ಟ್ನ ಫಸ್ಟ್ ಶಾರ್ಟ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಶಾರ್ಟ್ನ ಬೇಗ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ 2 ಶಾರ್ಟ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ ನೋಡಿ ನಾನು ಇದ್ರದ್ದು ಲಾಸ್ಟ್ ಶಾರ್ಟ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.